ಈ ಸಾಮಾನ್ಯ ಜಿಕೆಯನ್ನು ಯಾರು ಪರ್ಫೆಕ್ಟ್ ಆಗಿ ಓದ್ತಾರೋ ಅವರು ಪರೀಕ್ಷೆಗಳನ್ನು ಪಾಸ್ ಮಾಡ್ತಾರೆ. ಜಿಕೆದಲ್ಲಿ ನಾವು ಏನನ್ನು ಓದಬೇಕು, ಬಟ್ ಏನನ್ನು ಓದಬೇಕು, ಅತ್ಯಂತ ಕಡಿಮೆ ಅವಧಿಯಲ್ಲಿ ಯಾವ ತರ ಓದಬೇಕು, ಯಾವ ತರ ಪರೀಕ್ಷೆಗಳನ್ನು ನಾವು ಅತಿ ವೇಗದಲ್ಲಿ ಪಾಸ್ ಮಾಡಕ್ ಸಾಧ್ಯ ಇದೆ. ನನ್ನ ಪ್ರಕಾರ ಎಷ್ಟೋ ಜನ ವಿದ್ಯಾರ್ಥಿಗಳು ಮಾದರಿ ಪರೀಕ್ಷೆಗಳನ್ನು ಬರೀತೀರಿ. ದಯವಿಟ್ಟು ಮಾದರಿ ಪರೀಕ್ಷೆಗಳನ್ನು ಬರೀಬೇಡಿ. ಮಾದರಿ ಪರೀಕ್ಷೆಗಳ ಬದಲಾಗಿ ಓಲ್ಡ್ ಕ್ವಶನ್ ಪೇಪರ್ಗಳನ್ನು ಯೂಸ್ ಮಾಡಿ. ಒಟ್ಟು ಕರ್ನಾಟಕ ಹಿಸ್ಟ್ರಿ ಓದಿ ಏನ್ ಮಾಡೋರು, ಏನಿದ್ರೆ PhD ಮಾಡೋದದ? ಸುಮ್ಮನೆ ಇತಿಹಾಸ ಅಂದ್ರೆ ಯುದ್ಧ ಮಾಡೋದಲ್ಲ. ಅವ್ ಇವ ಹೊಡೆದ ಎಲ್ಲಿ ಕೇಳಿಲ್ಲ, ಕ್ವಶನ್ ಕೇಳಂಗಿಲ್ಲ. ಅವ ಇವಂಗ್ ಹೊಡೆದ, ಇವ ಅವಂಗ್ ಹೊಡೆದ, ಚಿರುದು ಕಡಿದು ಅವ್ ಯಾವ ಬರಂಗಿಲ್ಲ ಎಕ್ಸಾಮ್. ಏನ್ರಿ ನಮ್ಗೆ ಹಿಸ್ಟ್ರಿ ವಜ್ಜ ಆಗ್ತದೆ, ಎಲ್ಲಿ ವಜ್ಜ ಆಗ್ತದೆ, ವಜ್ಜೆ ಆಗಂಗಿಲ್ಲ. ಅದು ಕಲಿ ಸ್ವಲ್ಪ ಓದ್ಕೊಂಡು ಹೋಗ್ಬಿಟ್ಟು ಸಾಕದು. ಮತ್ ನನ್ ಮ್ಯಾಗ ಬ್ಲೇಮ್ ಮಾಡೋದು ಬರೋದು. ಪ್ರಾಚೀನ ಇತಿಹಾಸನೇ ಒಂದೊಂದು ವರ್ಷ ಓದ್ತೀರಿ ನೀವು, ಆಗುವಲ್ಲ ಹೋಗುವಲ್ಲ. ಇಂಪಾರ್ಟೆಂಟ್ ಓದೋದು ಬಿಟ್ಟು ಸುಮ್ಮನೆ ತಾಜ್ ಮಹಲ್ ಎಷ್ಟು ಮೋಪಗಾರ ಬಂದು ಕಟ್ಟಿದ್ರು, ಎಷ್ಟು ಕೆಸರು ಹಾಕಿದ್ರು, ಎಷ್ಟು ನೀರು ಹಾಕಿದ್ರು, ಆಗುವಲ್ಲ ಹೋಗುವಲ್ಲ.